ನನ್ನ ಹೆಸರು ಡಾಕ್ಟರ್ ಎನ್ ಸುಶೀಲಾ. ಇಂದಿನ ಈ ಕವನ ವಾಚನವನ್ನು ರಚನೆ ಮಾಡಲು ಇಷ್ಟಪಡುತ್ತಿದ್ದೇನೆ. ಕಾರಣ ಇದನ್ನು ರಚನೆ ಮಾಡಿರ್ತಕ್ಕಂಥವರು ಡಾಕ್ಟರ್ ಎಸ್ ಲಕ್ಷ್ಮೀದೇವಿ, ನನ್ನ ನೆಚ್ಚಿನ ಗೆಳತಿ. 1996ರಿಂದಲೂ ನಮ್ಮ ಪರಿಚಯ ಜ್ಞಾನ ಭಾರತಿಯಿಂದಲೂ ಇದ್ದು ತುಂಬ ಚಟುವಟಿಕೆಯಿಂದ ಓಡಾಡ್ತಿರ್ತಕ್ಕಂಥ ನನ್ನ ಗೆಳತಿಯ ಒಂದು ನೆನಪು 9 ವರ್ಷಗಳಿಂದ ನಮ್ಮ ಚಿತ್ತ ಭಿತ್ತಿಯಲ್ಲಿ ಉಳ್ಕೊಂಡಿದ್ದಾವೆ. ಅಂತಹ ತನ್ನ ಮನಸ್ಸಿನ ಆಳದಲ್ಲಿ ಅಡಗಿರ್ತಕ್ಕಂತಹ ಅನೇಕ ಅಂಶಗಳನ್ನು ಈ ಚಿತ್ತ ಭಿತ್ತಿ ಎಂಬತಕ್ಕಂಥ ಕವನದ ಮುಖಾಂತರ ವ್ಯಕ್ತಪಡಿಸಿರುವುದು ನಮಗೆ ಮೆಚ್ಚುಗೆಯನ್ನು ತಂದಿದೆ. ಅದನ್ನು ವಾಚಿಸಲು ಈಗ ನಾನು ಇಷ್ಟಪಡುತ್ತೇನೆ. ಕಾಡುತ್ತಿವೆ 100 ಪ್ರಶ್ನೆಗಳು, ಕಾಡುತ್ತಿವೆ 100 ಪ್ರಶ್ನೆಗಳು, ಕೇಳುತ್ತಿವೆ ನನ್ನ ಅಸ್ತಿತ್ವವೆಲ್ಲಿಹುದೆಂದು, ಕೇಳುತ್ತಿವೆ ನಿನ್ನ ಅಸ್ತಿತ್ವವೆಲ್ಲಿಹುದೆಂದು, ಎಚ್ಚರಿಸುತ್ತಿಹದು ಹಿಂದೆ ನಡೆದು ಬಂದ ಹಾದಿಯ ಮರೆಯದಿರೆಂದು, ಹಿಂದೆ ನಡೆದು ಬಂದ ಹಾದಿಯ ಮರೆಯದಿರೆಂದು. ಕಲ್ಲು ಮುಳ್ಳುಗಳ ಹಾದಿಯ, ಕಲ್ಲು ಮುಳ್ಳುಗಳ ಹಾದಿಯ, ಕ್ಷಣಕಾಲ ಜೀವ ಮರೆವಂತಾಗಿ, ಕ್ಷಣಕಾಲ ಜೀವ ಮರೆವಂತಾಗಿ. ಮತ್ತೆ ಯಾವುದೋ ಸುಳಿಯ ಪ್ರಪಾತಕ್ಕೆ ಎತ್ತರದಲ್ಲಿದ್ದ ನನ್ನ ತಳ್ಳಿ, ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ಅಣಕಿಸುತ್ತಿಹವು, ಕೇಕೆ ಹಾಕಿ ಚಪ್ಪಾಳೆ ತಟ್ಟಿ ಅಣಕಿಸುತ್ತಿಹವು. ನೋಡು ಅದೇ ನಿನ್ನ ಅಸ್ತಿತ್ವವೆಂದು, ನೋಡು ಅದೇ ನಿನ್ನ ಅಸ್ತಿತ್ವವೆಂದು. ಭಾವಲೋಕದ ಜೀವನದಲ್ಲಿ ವಿಹರಿಸುತ್ತಾ ಕಾಲಗರ್ಭದ ಕೆಳಗೆ, ಕಾಲಗರ್ಭದ ಕೆಳಗೆ ಎಳೆದೆಳೆದು ಸವಿದ ಕಂಡುಂಡ ಸಹಿ ನೆನಪುಗಳು, ಕಾಲ ಕಳೆದೆಳೆದು ಸವಿದ ಕಂಡುಂಡ ಕಹಿ ನೆನಪುಗಳು. ಮರುಕಳಿಸುತ್ತಾ ಛೇಡಿಸಿಹವು ಸವಿ ನಿನಗೆ ಬೇಕೇ ಎಂದು, ಸವಿ ನಿನಗೆ ಬೇಕೇ ಎಂದು. ಪ್ರಶ್ನಿಸುತ್ತಿಹವು ಕುಹಕದಿಂದ ಎಂದೋ ತುಂಬಿದದ ಅಮೃತದೊಡಲು ಇಂದು ನಿನದೇ ಎಂದು, ಎಂದೋ ತುಂಬಿದ ಅಮೃತದೊಡಲು ಇಂದು ನಿನದೇ ಎಂದು. ನಂಬಿದ್ದ ಸಿದ್ಧಾಂತಗಳ ಕೊರಳ ಕತ್ತರಿಸುತ್ತ, ನಂಬಿದ್ದ ಸಿದ್ಧಾಂತಗಳ ಕೊರಳ ಕತ್ತರಿಸುತ್ತ, ಆಕಾಶ ಭೂಮಿಗಳ ಎಲ್ಲೆಗಳ ತೋರಿಸುತ್ತಾ ತಿಳಿಸಿತಿಹವು, ಎಲ್ಲೆಗಳ ತೋರಿಸುತ್ತಾ ತಿಳಿಸುತ್ತಿಹವು. ಬದುಕ ಅಜಗಜಾಂತರವ ಆದರೆ ಗೋಕಾಣೆ, ನೆನಪ ಬುತ್ತಿಯ ಬಿಚ್ಚಿ ಹಿಂತಿರುಗಿ ನೋಡಲು ಚೈತನ್ಯವೇ ಸಾಲದಂತಾಗಿ, ಚೈತನ್ಯವೇ ಸಾಲದಂತಾಗಿ ಮತ್ತೆ ಮತ್ತೆ ಕಾಡಿದ ಚಿತ್ತ ಭಿತ್ತಿಯ ತಿದಿಯುತ್ತಿ ಸಾಗುತ್ತಿಹೆ ಈ ಹೃದಯ ಹೊತ್ತು. ಕ್ಷಣಕಾಲಕ್ಕಾದರೂ ಮರೆಯಲಿಚ್ಛಿಸುವೆ ಕೆಣಕಿ ಕಾಡುವ ಈ ಎಲ್ಲ ಜಗತ್ತು, ಕೆಣಕಿ ಕಾಡುವ ಈ ಎಲ್ಲ ಜಗತ್ತು.